ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 81ನೇ ಭಾಗ. 80ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 13ನೇ ಸರ್ಗದ 13ನೇ ಪದ್ಯ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಜಯಸಿಂಹ ಅನ್ನುವಂಥ ರಾಜನ ಕೋರಿಕೆಯನ್ನು ಮನ್ನಿಸಿ ಆತನ ಊರಿನ ಕಡೆಗೆ ಪ್ರಯಾಣ ಬೆಳೆಸಿದರು. ಮದನೇಶ್ವರ ಅನ್ನೋ ಒಂದು ದೇವಾಲಯದಲ್ಲಿ ಹಿಂದಿನ ದಿವಸ ರಾತ್ರಿ ಉಳಿದುಕೊಂಡು ಬೆಳಗ್ಗೆ ಸ್ನಾನಾನ್ನಿಕಾದಿಗಳನ್ನು ಮುಗಿಸಿ ಅವರು ಪ್ರಯಾಣಕ್ಕೆ ಸಿದ್ಧರಾದರು. ಅವರ ಪೆಟ್ಟಿಗೆ ಮೊದಲಾದವುಗಳನ್ನು ಒಬ್ಬ ಶಿಷ್ಯರು ತೆಗೆದುಕೊಂಡರು. ದೇವರ ಪೆಟ್ಟಿಗೆ ಮೊದಲಾದವುಗಳನ್ನು. ಮತ್ತೊಂದು ಆ ಕಮಂಡಲು ಗಿಂಡಿ ಅಂತ ಏನು ಕರೀತಾರಲ್ಲ, ಆ ಗಿಂಡಿಯನ್ನು ಅದಲ್ಲದೆ ಪುಸ್ತಕ ಇವೆಲ್ಲವನ್ನು ಕೂಡ ಮತ್ತೊಬ್ಬ ಶಿಷ್ಯರು ಧಾರಣೆ ಮಾಡಿದರು. ಯುವ ಶಿಷ್ಯಗಣ, ಆ ಶಿಷ್ಯರಲ್ಲಿ ಯುವಕರಾದವರು ಕೆಲವು ಅದನ್ನು ಧಾರಣೆ ಮಾಡಿದರು. ಯುವಕರಾದ್ರಿಂದ ಈ ಭಾರವನ್ನು ಹೊತ್ತರೂ ಕೂಡ ಅವರಿಗೆ ಹೆಚ್ಚೇನೂ ಆಯಾಸ ಆಗಲಿಲ್ಲ. ಈ ನಡುವೆ ಒಬ್ಬ ಶಿಷ್ಯರು, ನೂತನ ಶಿಷ್ಯರು ಅವರು ಅಂತ ವರ್ಣನೆ ಮಾಡ್ತಾರೆ. ಆಚಾರ್ಯರ ಆ ಸಂಚಾರ ಕ್ರಮ ಅದಕ್ಕೆ ಹೊಂದಿಕೊಳ್ಳದೆ ಇರುವಂತಹ ಮತ್ತೊಬ್ಬ ಹೊಸ ಶಿಷ್ಯರು. ಅವರು ತಮ್ಮ ಪುಸ್ತಕ, ಸಾಮಾನು, ಸರಂಜಾಮು ಇತ್ಯಾದಿಗಳನ್ನು ಕಟ್ಟಲಿಕ್ಕೆ ಒಂದು ಹಗ್ಗ ಇರ್ತದಲ್ಲ, ಆ ಹಗ್ಗ ಎಲ್ಲೋ ಇಟ್ಬಿಟ್ಟಿದ್ರು. ಹಗ್ಗ ಎಲ್ಲಿ ಹೋಗಿದೆ ಅಂತ ಹುಡುಕಾಡ್ತಿದ್ರು. ಸುತ್ತಮುತ್ತದವ್ರನ್ನ ಕೇಳಿದ್ರು, ಆ ಹಗ್ಗ ನೀವು ನೋಡಿದ್ರಾ ಅಂತ ಕೇಳ್ತಿದ್ರು. ಅತಿ ಸಂಭ್ರಮತಃ, ಬಹಳ ಸಂಭ್ರಮದಿಂದ ಆ ಕಡೆ ಈ ಕಡೆ ನೋಡ್ತಾ ಇದ್ರು. ಅನುಯೋಗ ಪರಂ, ಉಳಿದವರೆಲ್ಲರೂ ನಮ್ಮ ಹಗ್ಗ ಎಲ್ಲಿ, ಪುಸ್ತಕ ಕಟ್ಟು ಹಗ್ಗ ಎಲ್ಲಿ ಅಂತ ಕೇಳ್ತಾ ಇದ್ರು. ಜಹಸುಹು ನೂತನ ಶಿಷ್ಯ ಮಾತ್ರ ಕೇಚಿತ್. ಆ ಹೊಸ ಶಿಷ್ಯರು ಪಟ್ಟಂತ ಪರಿಪಾಟಲನ್ನು ನೋಡಿ ಉಳಿದವರು ಹಳಬರೇಣಿದ್ರು, ಅವರು ನಕ್ಕರು, ಹಾಸ್ಯದಿಂದ ನಕ್ಕರು. ಮುಂದೆ ಆಚಾರ್ಯರು ಆ ದೇವಾಲಯದಿಂದ ಹೊರಗೆ ಬಂದು ಪ್ರಯಾಣ ಪ್ರಾರಂಭ ಮಾಡಿದರು. ಅದು ಹೇಗೆ? ಆ ದೇವಾಲಯ ಆದ್ರಿಂದ ದೇವಾಲಯಕ್ಕೆ ಅನೇಕ ಜನ ಭಕ್ತರು ಬರ್ತಿದ್ರು. ಯಾರೋ ಭಕ್ತರು ಬಂದವರು ಘಂಟಾನಾದ ಮಾಡಿದರು. ತತ್ಕ್ಷಣ ಘಟ್ಟಿದೋರು ಘಂಟಾ ಘನನಾದ ವ್ಯಪದೇಶತಃ. ಭಾರೀ ಗಾತ್ರದ ಗಂಟೆ, ಆ ಗಂಟೆ ಧ್ವನಿ ಅಲ್ಲಿ ಕೇಳಿ ಬಂತು. ಆ ಕೇಳಿ ಬಂದದ್ದು ಪರಮಾತ್ಮನ ಮೂಲಕವೇ ನೀವು ಪ್ರಯಾಣ ಮುಂದುವರಿಸಬಹುದು ಅಂತ ಸೂಚನೆ ಸಿಕ್ಕಂತೆ ಆಚಾರ್ಯರಿಗೆ. ಆಚಾರ್ಯ ಶಿಷ್ಯರು ಕೂಡ ಪ್ರಯಾಣ ಬೆಳೆಸಿದ್ರು. ದೇವಾಲಯದಿಂದ ಹೊರಗೆ ಬಿದ್ರು, ಆಚಾರ್ಯರು ಹಾಗೆ ಹೊರಗೆ ಬಿದ್ರು. ಆಚಾರ್ಯರು ಪ್ರಯಾಣ ಮುಂದುವರಿಸಿದಾಗ ಅವರಿಗೆ ಬಿಸಿಲಿನ ಬಾಧೆ ಆಗಬಾರದು ಅಂತ ಹೇಳಿ ಕಾರಣಕ್ಕೆ, ಮತ್ತೊಂದು ಪೀಠಾಧ್ಯಕ್ಷರಾದ್ರಿಂದ ಪೀಠಾಧ್ಯಕ್ಷರ ವೈಭವಕ್ಕೆ ತಕ್ಕಂತೆ ಆ ಆಚಾರ್ಯರ ತಲೆಯ ಮೇಲೆ ಒಬ್ಬರು ಒಂದು ಬಿಳಿ ಕೊಡೆಯನ್ನು ಹಿಡ್ಕೊಂಡಿದ್ರು. ಅದು ಹೇಗಿತ್ತು ಅಂದ್ರೆ, ಉದಯನ್ ಮಿಹಿರೋಪರಿಷ್ಠ ಪೂರ್ಣ ದ್ವಿಜರಾಜ ಶ್ರಿಯ ಮಾಯಯ ವಭೂತಾಂ. ಸೂರ್ಯ ಉದಯಿಸ್ತಾ ಇದ್ದಾನೆ. ಆ ಉದಯಿಸುವ ಸೂರ್ಯನ ಮೇಲೆ ಪೂರ್ಣ ಚಂದ್ರ ಇದ್ರೆ ಹೇಗೋ ಹಾಗೆ ಆಚಾರ್ಯರು ಹೊಂಬೆಣ್ಣದ ಮೈಕಾಂತಿಯವರು, ಅವರು ಸೂರ್ಯನಂತೆ ಕಂಗೊಳಿಸ್ತಾ ಇದ್ರು. ಅವರ ಮೇಲೆ ಹಿಡಿದಂತ ಆ ಈ ಬಿಳಿ ಕೊಡೆ ಏನಿತ್ತು ಅದು ಚಂದ್ರನಂತೆ ವಿರಾಜಿಸ್ತಿತ್ತು. ಭುವನತ್ರಯಧಾರಿಣಂ ಮುಕುಂದಂ ದದಂತಹ ಸದಧೆ ಗುರು ಸ್ವಯಂ ಚ ಅಪಿಕೇನ ಚಿದಿತ್ಯದೋ ನ ಚಿತ್ರಂ ನನು ಸ ಪ್ರಾಣಪತಿರು ಬಭಾರತಂ ಚ. ಆಚಾರ್ಯರು ಸ್ವಲ್ಪ ಹೊತ್ತು ಪ್ರಯಾಣ ಮುಂದುವರಿಸಿದ ಮೇಲೆ ಆಚಾರ್ಯರನ್ನ ಅವರ ಶಿಷ್ಯರು ಒಬ್ಬರು ಹೆಗಲ ಮೇಲೆ ಹೊತ್ಕೊಂಡ್ರು. ಕಾಲದಲ್ಲಿ ಬೇರೆ ವಾಹನ ಇತ್ಯಾದಿಗಳು ಇರಲಿಲ್ಲ. ಆದ್ರಿಂದ ಒಬ್ಬ ಶಿಷ್ಯರು ಆಚಾರ್ಯರನ್ನ ತಮ್ಮ ಹೆಗಲ ಮೇಲೆ ಕೂಡಿಸಿಕೊಂಡು ಪ್ರಯಾಣ ಮುಂದುವರಿಸಿದರು. ಆಚಾರ್ಯ ವ್ಯಕ್ತಿತ್ವ ಎಂಥದ್ದು? ಭುವನತ್ರಯಧಾರಿಣಂ ಮುಕುಂದಂ ಅಂತಹ ದದತ್. 3 ಲೋಕಗಳನ್ನು ತನ್ನೊಳಗೆ ಧಾರಣೆ ಮಾಡಿದ ಭಗವಂತನನ್ನ ತನ್ನೊಳಗೆ ಇಟ್ಕೊಂಡಿದ್ದಾರೆ ಆಚಾರ್ಯರು. ಆಚಾರ್ಯ ಹೃದಯದಲ್ಲಿ ಭಗವಂತ, ಆ ಭಗವಂತ 3 ಲೋಕವನ್ನು ಧಾರಣೆ ಮಾಡಿದ್ದಾನೆ. ಅಂಥ ಆಚಾರ್ಯರನ್ನ ಒಬ್ಬ ಶಿಷ್ಯರು ತಮ್ಮ ಹೆಗಲ ಮೇಲೆ ಕೂಡಿಸಿಕೊಂಡ್ರು. ಇದೇನು ಆಶ್ಚರ್ಯ ಅಲ್ಲ. ಯಾಕೆಂತಂದ್ರೆ ಆ ಕೂಡಿಸಿಕೊಂಡ ಶಿಷ್ಯನಿಗೆ ಆಚಾರ್ಯರನ್ನು ಹೊರುವ ಶಕ್ತಿ ಎಲ್ಲಿಂದ ಬರಬೇಕು? ಅವನೊಳಗೆ ಕೂತು, ಅವನೊಳಗೆ ಅಂತರ್ಯಾಮಿಯಾಗಿ ನಿಂತು ಆಚಾರ್ಯರೇ ಅವನಿಗೆ ಆ ಶಕ್ತಿಯನ್ನು ತುಂಬಿದ್ರು. ಪ್ರಾಣನಾಗಿ ಅವರೊಳಗೆ ಅಂತರ್ಯಾಮಿಯಾಗಿ ಅವನಿಗೆ
ತಮ್ಮ ಭಾರವನ್ನು ಹೊರುವ ಶಕ್ತಿಯನ್ನು ಆಚಾರ್ಯ ಕೊಟ್ಟಿದ್ರು, ಕೊಡಿಸಿ ಆತನನ್ನ ಮುಂದುವರಿಸಿದರು. ಆ ಕೆಲಸ ಮಾಡಲಿಕ್ಕೆ ಅವನಿಗೆ ಶಕ್ತಿಯನ್ನು ಕೊಟ್ಟು ಪ್ರಯಾಣ ಮುಂದುವರಿಯುವಂತೆ ಮಾಡಿದರು. ಅಲ್ಲಿ ಯಾರ್ಯಾರಿದ್ರು? ಯತಯ ಅನೇಕ ಯತಿ ಸನ್ಯಾಸಿಗಳಿದ್ರು, ಗೃಹಿಣ ಗೃಹಸ್ಥರಿದ್ರು, ವರ್ಣಿ ಮುಖ್ಯಾಹ ಬ್ರಹ್ಮಚಾರಿಗಳಾದವರಿದ್ರು. ಇವರೆಲ್ಲ ಶ್ರುತಿಗಾಹ ಅನೇಕ ವೇದಗಳನ್ನು ಓದಿದವರು, ನಿಷಿದ್ಧ ಕಾರ್ಯಗಳನ್ನು ಬಿಟ್ಟವರು. ಇಹ ಮೂರ್ತಿಧರ ಇವ ಸ್ವಧರ್ಮ ಅಂತೂ ಅಲ್ಲಿ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ಸನ್ಯಾಸ ಈ ಮೂರೂ ಆಶ್ರಮಗಳಿಗೆ ಸಂಬಂಧಪಟ್ಟಂತ ಧರ್ಮಗಳನ್ನೆಲ್ಲವನ್ನು ಪರಿಪೂರ್ಣವಾಗಿ ಅನೂಚಾನವಾಗಿ ಆಚರಣೆ ಮಾಡಬಲ್ಲಂತಹ ಎಲ್ಲರೂ ಇದ್ರು. ಅವರನ್ನೆಲ್ಲರನ್ನೂ ನೋಡಿದರೆ ಆಯಾ ಆಶ್ರಮ ಧರ್ಮಗಳೇ ಮೂರ್ತಿವತ್ತಾಗಿ ಬಂದು ನಿಂತಿರುವಂತೆ ಕಾಣಿಸ್ತಿತ್ತು. ಹೀಗೆ ನೂರಾರು ಸಂಖ್ಯೆಯಲ್ಲಿ ಅವರೆಲ್ಲರೂ ಆಚಾರ್ಯರನ್ನ ಹಿಂಬಾಲಿಸಿದರು. ಆಚಾರ್ಯರು ಮುಂದೆ ಹೋಗ್ತಾ ಇದ್ರು, ಜನ ಹಿಂದೆ ಬರ್ತಿದ್ರು. ಈ ದೊಡ್ಡ ಪರಿವಾರ ಆಚಾರ್ಯದೇನು ಪ್ರಯಾಣ ಹೊರಟಿತ್ತು, ಅವರಿಗೆ ಮಾರ್ಗದ ಆಯಾಸ ತಿಳಿಲಿಲ್ಲಂತೆ. ಯಾಕೆಂದ್ರೆ ಪೂರುಷರತ್ನ ವೀಕ್ಷಮಾಣ, ಆಚಾರ್ಯರ ಮುಖ ದರ್ಶನ ಮಾಡ್ತಾ ಇದ್ರು, ಆಚಾರ್ಯರ ಸಾನ್ನಿಧ್ಯ ಸಮೀಪದಲ್ಲೇ ಇತ್ತು. ಹಾಗಾಗಿ ಆಚಾರ್ಯರನ್ನು ನೋಡ್ತಾ ನೋಡ್ತಾ ಅವರಿಗೆ ಮಾರ್ಗದ ದಣಿವೇ ಆಗಲಿಲ್ಲ. ಅದೇನು ದೊಡ್ಡದಲ್ಲ, ಯಾಕೆಂದ್ರೆ ಈ ಮಾರ್ಗ ಎಷ್ಟು ಒಂದು ಕೆಲವಾರು ಮೈಲ್ಗಳ ಮಾರ್ಗ ಏನು ದೊಡ್ಡದಲ್ಲ. ಯಾವ ಮುಖ್ಯ ಪ್ರಾಣನ ನೆನಪು ಮಾಡಿಕೊಂಡ್ರೆ ಭವಿನೋ ಭವಾಪವರ್ಗಂ, ಈ ಸಂಸಾರವನ್ನು ದಾಟಿ ಸಂಸಾರದ ಕ್ಲೇಶವೇ ತಿಳಿಯದಂತೆ ಮುಖ್ಯ ಪ್ರಾಣನ ಭಕ್ತರಾದವರು ಮುಕ್ತರಾಗಿಬಿಡ್ತಾರೆ. ಹಾಗಿದ್ದಾಗ ಅಂಥ ಭಯಂಕರವಾದ ಸಂಸಾರವನ್ನೇ ದಾಟ್ತಾರೆ ಅಂದ ಮೇಲೆ ಈ ಒಂದು ಸಾಮಾನ್ಯವಾದ ಮಾರ್ಗ, ಕೆಲವಾರು ಮೈಲ್ಗಳಿಂದ ಕೂಡಿದಂಥ ಈ ಮಾರ್ಗ ಅದೊಂದು ದೊಡ್ಡ ಭಾರವೇ ಅಲ್ಲ ಅವರಿಗೆ. ಆಚಾರ್ಯರು ಮದನೇಶ್ವರ ವಲ್ಲಭ ಪ್ರದೇಶ, ಮಧ ಊರು ಅಂತೇನೋ ಊರಿತ್ತು. ಆ ಊರನ್ನ ಆಚಾರ್ಯರು ಕಳೆದ ದಿವಸ ಪ್ರವೇಶ ಮಾಡಿದ್ರು. ಅಲ್ಲಿಂದ ದಾಟಿ ಆ ಜಯಸಿಂಹನ ಊರಿಗೆ ಅವ್ರು ಹೊರಟಿದ್ರು. ತನ್ನ ಊರಿಗೆ ಆಚಾರ್ಯರು ಬರೋದನ್ನ ಆ ಜಯಸಿಂಹ ನೋಡಿದ. ಜಯಸಿಂಹ ಇಮಂ ನೃಸಿಂಹವರ್ಯ, ನೃಸಿಂಹರು ಅಂದ್ರೆ ರಾಜರು, ರಾಜಶ್ರೇಷ್ಠನಾದ ಜಯಸಿಂಹ ನೋಡಿ ತಾನು ಆಚಾರ್ಯರನ್ನು ಸ್ವೀಕಾರ ಮಾಡಬೇಕು, ಸ್ವಾಗತ ಮಾಡಬೇಕು ಅಂತ ಧಾವಿಸಿ ಮುಂದೆ ಬಂದ. ಸ್ತಂಭ ವಿಶಿಷ್ಟ ಸಿಂಹನಾಮ, ಅವನಿಗೆ ಜಯಸಿಂಹ ಅಂತ ಹೆಸರು. ಅವನು ಆಳಿದ ಊರು ಕಬೆನಾಡು, ಆದ್ರಿಂದ ಅವನಿಗೆ ಪೂರ್ಣ ಹೆಸರೇನಿತ್ತು ಕಬೆನಾಡು ಜಯಸಿಂಹ. ಕಬೆನಾಡು ಅಂತ ಊರು, ಅವನ ಸ್ವಂತದ ಹೆಸರು ಜಯಸಿಂಹ. ಅದನ್ನ ಜನ ಪ್ರೀತಿಯಿಂದ ಕಬೆಸಿಂಹ ಅಂತ ಕರೀತಾ ಇದ್ರು. ನಡುವಿನ ನಾಡು ಜಯ ಇವೆರಡನ್ನು ಬಿಟ್ಟು ಕಬೆನಾಡಿನ ಸಿಂಹ ಅನ್ನೋ ಕಾರಣಕ್ಕಾಗಿ ಕಬೆಸಿಂಹ ಅಂತ ಕರೀತಾ ಇದ್ರು. ಸ್ತಂಭ ವಿಶಿಷ್ಟ ಸಿಂಹನಾಮ, ಸ್ತಂಭ ಅಂದ್ರೆ ಕಬೆ, ಆ ಕಬೆಯ ಜೊತೆಗೂಡಿದ ಸಿಂಹ ಅಂತ ಕಬೆಸಿಂಹ ಅಂತ ಜನ ಗೌರವದಿಂದ ಆತನನ್ನು ಕರೀತಾ ಇದ್ರು. ಅವತೀರ್ಯ ಪುರೈವ ವಾಹನಾತ್ಸ್ವಾತ್, ಆಚಾರ್ಯರು ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಆತ ತಾನು ಪಲ್ಲಕ್ಕಿಯಲ್ಲಿ ಮೇಣೆಯಲ್ಲಿ ಏನು ಕುತ್ಕೊಂಡು ಬರ್ತಾ ಇದ್ದ, ಅದರಿಂದ ಇಳಿದ, ತನ್ನ ವಾಹನದಿಂದ ಇಳಿದು ತನ್ನ ಅಂಗರಕ್ಷಕರು, ಸೈನಿಕರು ಮೊದಲಾದವರನ್ನೆಲ್ಲ ದೂರ ಸರಿಸಿದ. ಆಚಾರ್ಯರು, ಸನ್ಯಾಸಿಗಳು, ಋಷಿಗಳು ಇಂಥವ್ರ ಹತ್ರ ಹೋಗುವಾಗ ಅಷ್ಟು ದೊಡ್ಡ ಪ್ರಮಾಣದ ಸೈನ್ಯ, ಶಸ್ತ್ರಧಾರಿಗಳಾದ ಸೈನಿಕರು ಅವರ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಅವ್ರನ್ನೆಲ್ಲ ದೂರ ಇಟ್ಟು ತಾನು ಕೆಲವರೇ ಬ್ರಾಹ್ಮಣರನ್ನ ತನ್ನ ಜೊತೆ ಕರ್ಕೊಂಡು ಅವರ ಆಚಾರ್ಯರ ಸಮೀಪಕ್ಕೆ ಬಂದ. ತ್ರಿಜಗತ್ ಪೂಜ್ಯ ಪದಾಂತಿಕೆ ನನಾಮ, ಆಚಾರ್ಯರ ಪಾದಕಮಲಗಳಿಗೆ 3 ಲೋಕವೇ ಎರಗುತ್ತದೆ ಅಂತ ಆಚಾರ್ಯರ ಪಾದಕಮಲಕ್ಕೆ ಆತ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಆಚಾರ್ಯರನ್ನು ತನ್ನ ಊರಿಗೆ ಆತ ಕರೆದುಕೊಂಡು ಹೊರಟ, ತನ್ನ ಪ್ರದೇಶಕ್ಕೆ. ಪೃಥ್ವೀಪತಿನ ಅನುಗಮ್ಯಮಾನ, ಆಚಾರ್ಯರು ಮುಂದೆ ಇದ್ರು, ಅವನ ಹಿಂದೆ, ಆಚಾರ್ಯರ ಹಿಂದೆ ಈ ಜಯಸಿಂಹ ಬರ್ತಾ ಇದ್ದ. ವಿನಯಾತ್ ಭಕ್ತಿ ರಸಾತ್ಮ ಮಾನಸೇನ, ಕೈ ಮುಗಿದುಕೊಂಡು ಭಕ್ತಿಯಿಂದ ಆತ ಆಚಾರ್ಯರನ್ನು ಹಿಂಬಾಲಿಸ್ತಾ ಇದ್ದ. ಆಚಾರ್ಯರು ಮುಂದೆ ನಡೆದು ವಿಷ್ಣುಮಂಗಲಸ್ಯ ಆಯತನೋತ್ತಮಸ್ವ ಪಾರ್ಶ್ವಂ, ವಿಷ್ಣುಮಂಗಲ ಅಂತ ಒಂದು ದೊಡ್ಡ ದೇವಾಲಯ, ಆ ದೇವಾಲಯದ ಸಮೀಪಕ್ಕೆ ಆಚಾರ್ಯರು ಬಂದರು. ಆಚಾರ್ಯರನ್ನ ನೋಡಬೇಕು, ಹಾಗೆ ಆ ರಾಜನನ್ನು ನೋಡಬೇಕು. ರಾಜನ ದರ್ಶನ ಅಷ್ಟು ಸುಲಭವಾಗಿ ಜನರಿಗೆ ಸಿಗೋದಿಲ್ಲ. ಅದಕ್ಕಾಗಿ ಇವರನ್ನು ನೋಡಬೇಕು ಅನ್ನೋ ಒಂದು ಕುತೂಹಲದಿಂದ
ಆ ಎರಡೂ ಗ್ರಾಮಗಳು, ಅಕ್ಕಪಕ್ಕದಲ್ಲಿರುವಂಥ ಎರಡು ಗ್ರಾಮಗಳು, ಪಾಡಿ ಮತ್ತು ಕುಡೇಲ್ ಅಂತ ಎರಡು ಗ್ರಾಮಗಳು. ತುಳುವಿನಲ್ಲಿ ಅವನನ್ನು ಹಾಗೆ ಹೇಳ್ತಾರೆ. ಸಂಸ್ಕೃತದಲ್ಲಿ ವಾಟ ಮತ್ತು ಸಮವಾಯ ಅಂತ ಹೇಳ್ತಾರೆ. ಆ ಎರಡು ಗ್ರಾಮದ ಜನರು, ಅದಲ್ಲದೆ ಸುತ್ತಮುತ್ತಲಿನ ಊರಿನ ಜನರು ಕೂಡ ಅವರೆಲ್ಲ ಅಲ್ಲಿಗೆ ಬಂದರು. ಕುತೂಹಲದಿಂದ ಆಚಾರ್ಯರ ಬಗ್ಗೆ ಕೇಳಿದವರು ಆಚಾರ್ಯರನ್ನ ಪ್ರತ್ಯಕ್ಷ ನೋಡಬೇಕು ಅಂತ ಬಂದರು. ಎರಡು ಊರುಗಳು ಅಂತ ನಾನು ಹೇಳಿದೆ. ಅದಕ್ಕೆ ತುಳು ಭಾಷೆಯಲ್ಲಿ ಪಾಡಿ ಮತ್ತು ಕುಡೇಲ್ ಅಂತ ಕರೀತಾರೆ. ಅದು ಮೂಲತಃ ವಾಟ ಅಂತ, ವಾಟವೇ ವಾಡಿ. ಈ ನಮ್ಮ ಕಡೆಯೆಲ್ಲ ಈ ಗಣೇಶವಾಡಿ, ವಾಡಿ ಅಂತ ಇರ್ತಾವಲ್ಲ, ವಾಡಿ ಅಂದ್ರೆ ಬೇರೆ ಏನಿಲ್ಲ, ಒಂದಷ್ಟು ಜನರ ವಸತಿ. ಆ ವಾಡಿಯೇ ಮೂಲತಃ ಸಂಸ್ಕೃತದಲ್ಲಿ ವಾಟ. ಅದು ವಾಡೆ ಅಂತ ಕೆಲವು ಕಡೆ, ತುಳುವಿನಲ್ಲಿ ಪಾಡಿ ಅಂತ ಹೇಳಿ ಹೀಗೆ. ಮತ್ತೆ ಮೂಲ ಸಂಸ್ಕೃತದಲ್ಲಿ ಸಮವಾಯ ಅಂತ ಶಬ್ದ. ಸಮವಾಯ ಅಂದ್ರೆ ಒಂದ್ ಕಡೆ ಕೂಡೋದು ಅಂತ ಅರ್ಥ. ವಾಡಿ ಅಂದ್ರೂ ಒಂದು ಜನವಸತಿಯೇ, ಸಮವಾಯ ಅಂದ್ರೂ ಒಂದು ಜನವಸತಿಯೇ. ಸಮವಾಯ ಅಂತ ಮೂಲ ಶಬ್ದ ಏನಿದೆ, ಆ ಸಮವಾಯ ಅನ್ನೋ ಶಬ್ದವೇ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡು ಕೂಡೇಲ್ ಅಥವಾ ಕುಡೇಲ್, ಕೂಡ್ಲಿ ಇವೆಲ್ಲ ಅವೇ. ಈ ಕೂಡ್ಲಿ ಸ್ವಾಮಿಗಳು ಅಂತೆಲ್ಲ ಈಗ ಹೇಳ್ತೀವಲ್ಲ, ಅದು ಕೂಡ್ಲಿ ಅಂದ್ರೆ ಬೇರೆ ಏನಿಲ್ಲ, ಅದೊಂದು ಊರು. ಕೆಲವು ಕಡೆ ಎರಡೆರಡು ನದಿಗಳು ಕೂಡುವಂತಹ ಒಂದು ಪ್ರದೇಶಕ್ಕೂ ಕೂಡ ಕೂಡ್ಲಿ ಅಂತ ಕರೀತಾರೆ. ತಿರುಮಕೂಡ್ಲು ನರಸೀಪುರ, ಟಿ ನರಸೀಪುರ ಅಂತಲ್ಲಿ ಕಾವೇರಿ ನದಿ, ಕಪಿಲಾ ನದಿ ಮತ್ತು ಸ್ಫಟಿಕ ಸರೋವರ, ಕೆಳಗೆ ಸ್ಫಟಿಕ ಸರೋವರ, ಒಂದು ಕಡೆಯಿಂದ ಕಾವೇರಿ ನದಿ ಮತ್ತೊಂದು ಕಡೆ ಕಪಿಲಾ ನದಿ ಸೇರುವಂಥ ಪ್ರದೇಶವನ್ನ ತಿರುಮಕೂಡ್ಲು ನರಸೀಪುರ ಅಂತ ಹೀಗೆ ಕರೀತಾರೆ. ಕೂಡ್ಲು ಅಂದ್ರೆ ಸಂಗಮ, ಅದು ನದಿಗಳ ಸಂಗಮವೂ ಆಗಿರ್ಬೋದು, ಜನರ ಸಂಗಮವೂ ಆಗಿರ್ಬೋದು. ಒಂದು ಸುತ್ತಮುತ್ತಲಿರುವಂತಹ 4-6 ಊರುಗಳಿಗೆ ಕೇಂದ್ರವಾದಂತಹ ಒಂದು ದೊಡ್ಡ ಊರು. ಬಹಳ ದೊಡ್ಡ ಊರಲ್ಲದೆ ಇದ್ರೂ ಸುತ್ತಮುತ್ತಲಿನ ಊರುಗಳಿಗೆ ಹೋಲಿಸಿದ್ರೆ ಸ್ವಲ್ಪ ದೊಡ್ಡ ಊರು. ಸಂತೆ ಮೊದಲಾದವು ನಡೆಯುವಂತಹ ಕೆಲವು ಊರುಗಳು, ಅವಕ್ಕೆಲ್ಲ ಕೂಡ್ಲಿ, ಕುಡೇಲ್ ಹೀಗೆಲ್ಲ ಕರಿತಿದ್ರು ಅಂತ ಕಾಣಿಸ್ತದೆ. ಮತ್ತು ಪಾಡಿ ಮತ್ತು ಕುಡೇಲ್ ಅಂತ ಎರಡು ಊರುಗಳ ಜನ ಎಲ್ಲ ಅಲ್ಲಿ ನೆರೆದಿದ್ರು. ಅವರಷ್ಟೇ ಅಲ್ಲ, ಸುತ್ತಮುತ್ತಲಿನ ಊರು ಜನರು ಕೂಡ ಅಲ್ಲಿ ಬಂದಿದ್ರು. ಆಚಾರ್ಯರನ್ನ ಸ್ವಾಗತ ಮಾಡಲಿಕ್ಕೆ ಇವತ್ತಿನಂತ ಅವತ್ತು ಕೂಡ ಅದು ಹೇಗಿತ್ತು ಅಂದ್ರೆ, ಜನರು ಕೆಲವರು ನರ್ತನ ಮಾಡ್ತಾ ಇದ್ರು, ಕೆಲವರು ಹಾಡುಗಳನ್ನು ಹಾಡ್ತಾ ಇದ್ರು, ಗಂಡಸರು ಹೆಂಗಸರು ಎಲ್ಲರೂ ಕೂಡ. ಆ ಮೂಲಕ ಆಚಾರ್ಯರಿಗೆ ಅವರು ಸೇವೆ ಸಲ್ಲಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ಮಧುರ ಸ್ವನೈಹಿ, ಇಂಪಾದ ಧ್ವನಿಯಿಂದ ಹಾಡ್ತಾ ಇದ್ರು. ಅದು ಯಾರು ಮಾಡಿದ ಹಾಡುಗಳನ್ನ, ಆಚಾರ್ಯರೇ ರಚನೆ ಮಾಡಿದಂಥ ಬೇಕಾದಷ್ಟು ಹಾಡುಗಳಿವೆ. 12 ಸ್ತೋತ್ರಗಳು, 12 ಸ್ತುತಿಗಳು, ಸಂಸ್ಕೃತದ ಹಾಡುಗಳಿವೆ. ಹಾಗೆ ಕನ್ನಡದ ಹಾಡುಗಳು ಕೂಡ ಇದ್ದಿರಬೇಕು. ಅವನ್ನೆಲ್ಲ ಅವರು ಹಾಡಿದರು. ಈ 12 ಸ್ತೋತ್ರಗಳಲ್ಲಿ ಅವನ ಶ್ರೀಪತಿ ರಪ್ರತಿಪದಿಕೆ ಶಾದಿಭವಾದೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ನಿನ್ನ ಚರಿತ್ರೆ ಏನು ಅಂತನ್ನೋದನ್ನು ನೀನೇ ನಮಗೆ ತಿಳಿಸ್ಕೊಡ್ಬೇಕು. ಕರುಣಾಪೂರ್ಣ, ನೀನು ಅಷ್ಟು ಕರುಣಾಶಾಲಿಯಾಗಿರ್ತಿ, ನಮ್ಮನ್ನು ಕಾಪಾಡು ಅಂತ ಹೀಗೆಲ್ಲ ಕೆಲವು ಹಾಡುಗಳು. ಆ ಕೊನೆಗೆ ಆಚಾರ್ಯರು ತಾವೇ ಹೇಳ್ತಾರೆ, ಪರಮಾನಂದ ಸುತೀರ್ಥ ಮುನಿರಾಜ ಹರಿಗಾಥಾಂ, ಹರಿಯ ಹಾಡುಗಳನ್ನ ಈ ಮಧ್ವಮುನಿ ರಚನೆ ಮಾಡಿದ್ದಾನೆ ಅಂತ ಅವರು ಕೊನೆಗೆ ಹೇಳ್ಕೊಂಡಿದ್ದಾರೆ. ಆನಂದ ತೀರ್ಥಕೃತ ಹರಿಗಾಥಾ ಪಾಪಹರ ಶುಭ ನಿತ್ಯ ಸುಖಾರ್ಥ. ಆನಂದ ತೀರ್ಥರು ರಚನೆ ಮಾಡಿದ ಹರಿಯ ಹಾಡುಗಳಿವು, ಪಾಪಗಳನ್ನು ಪರಿಹರಿಸುವಂಥವು ಮತ್ತೆ ಎಲ್ಲ ರೀತಿಯಾದ ಕಲ್ಯಾಣವನ್ನು ಹಾಡುವವರಿಗೆ ಕೇಳುವವರಿಗೆ ಕೊಡುವಂಥವು. ಈಗ ಆಚಾರ್ಯರೇ ರಚನೆ ಮಾಡಿದಂಥ ಕೆಲವು ಹಾಡುಗಳು, ಸಂಸ್ಕೃತ ಕನ್ನಡ ಮೊದಲಾದ ಹಾಡುಗಳು ಕೂಡ ಇದ್ದಿರಬೇಕು. ಇವತ್ತು ಆಚಾರ್ಯ ರಚನೆ ಮಾಡಿದಂತಹ ಕನ್ನಡದ ಹಾಡುಗಳು ಯಾವುದು ಉಪಲಬ್ಧ ಇಲ್ಲ, ಮಾಡಿದ್ದಿರಬಹುದು. ಸ್ವಕೃತಾಹ, ಆಚಾರ್ಯರೇ ರಚನೆ ಮಾಡಿದ ಹಾಡುಗಳು. ಕರ್ಣ ಸುಖಾಹ, ಕಿವಿಗೆ ಇಂಪಾದ ಹಾಡುಗಳು. ಯಾವ ಹಾಡುಗಳು? ಮುಕುಂದ ಗಾಥಾಹ, ಭಗವಂತನ ಹಾಡುಗಳು. ಅವನ್ನ ಕೃತ ನೃತ್ಯೈಹಿ, ಕೆಲವು ನರ್ತನ ಮಾಡ್ತಾ ಹಾಡ್ತಾ ಇದ್ರು. ಧೃತ ಪಂಕಜ ಬೀಜ ಚಕ್ರ ಚಿಹ್ನೈಹಿ, ಮೈಯಲ್ಲಿ ಶಂಖಚಕ್ರ ಚಿಹ್ನಗಳನ್ನ, ಗೋಪಿ ಚಂದನದ ಚಿಹ್ನಗಳನ್ನ ಧಾರಣೆ ಮಾಡಿದ್ರು. ಪಂಕಜ ಬೀಜ ಚಿಹ್ನೈಹಿ, ತುಳಸಿ ಮಣಿಗಳನ್ನ ಬೆಳ್ಳಿ ಬಂಗಾರದಲ್ಲಿ ಪೋಣಿಸಿ ಹಾಕೋತಾರಲ್ಲ ಇವತ್ತು, ಹಾಗೆ ಇವತ್ತು ಕೂಡ ಈ ದಪ್ಪ ತುಳಸಿ ಮಣಿಗಿಂತ ದಪ್ಪ ಇರುವಂತಹ, ತುಳಸಿ ಮಣಿಗಳಿಗಿಂತ 3-4 ಪಟ್ಟು ದೊಡ್ಡದಿರುವಂತಹ ಕಪ್ಪು ಬಣ್ಣದ ಮಣಿಗಳನ್ನ ನೀವೆಲ್ಲರೂ ನೋಡಿರ್ತೀರಿ. ಅವು ಪದ್ಮಾಕ್ಷ ಮಾಲೆಗಳು, ಪದ್ಮಾಕ್ಷ ಮಣಿಗಳು ಅಂತ ಕರೆಸ್ಕೋತವೆ. ಅದನ್ನು ಕೂಡ ಬೆಳ್ಳಿ ಬಂಗಾರ ಇತ್ಯಾದಿಗಳಲ್ಲಿ ಪೋಣಿಸಿ ಹಾಕೊಳ್ಳೋದು ಪದ್ಧತಿ ಇದೆ. ಅದನ್ನೇ ಪಂಕಜ ಬೀಜ ಚಿಹ್ನೈಹಿ, ಕಮಲದ ಮಣಿಗಳನ್ನ ಧಾರಣೆ ಮಾಡಿದ್ರು ಜನ. ಅಂಥವರೆಲ್ಲ ಹಾಡ್ತಾ ಇದ್ರು, ನರ್ತನವೂ ಮಾಡ್ತಾ ಇದ್ರು.
ಕಲಿತಾಂಜಲಿನ ಸ್ಫುಟಾನುಯಾತಂ ಜನಸಂಬಾಧ ಸಹೇನ ಭೂಮಿ ಭರ್ತ್ರ ಕರುಣಾಭಿಷಯಂ ಚಿಕೀರ್ಷುಣಾ ಸ್ವಂ ವ್ರಜತ ಕಿಂಕರತ ಮಕ್ಕೈತವೇನ. ಸಾಮಾನ್ಯವಾಗಿ ರಾಜರಾದವರು ವಿಪರೀತ ಜನಸಮ್ಮರ್ದ ಗದ್ದಲ ಇದ್ದಲೆಲ್ಲ ಬರೋದಿಲ್ಲ. ಆದರೆ ಆಚಾರ್ಯರ ದರ್ಶನಕ್ಕಾಗಿ ಈ ರಾಜ ಬಂದಿದ್ದಾದ್ರಿಂದ ಅಲ್ಲಿ ಏನು ಜನದಟ್ಟಣೆ ಆಗಿತ್ತು ಅದನ್ನು ಆತ ಸಹಿಸಿಕೊಂಡಿದ್ದ, ಕೈ ಮುಗಿದು ಬರ್ತಾ ಇದ್ದ. ತಾನು ಆಚಾರ್ಯರ ಕರುಣೆಗೆ ಪಾತ್ರನಾಗಬೇಕು ಅಂತ ಒಂದು ಸೇವಕನ ಭಾವನೆಯಿಂದ ಆತ ಅಲ್ಲಿ ಬಂದು ನೆರೆದಿದ್ದ. ಆಚಾರ್ಯರ ಸ್ವರೂಪವನ್ನ ಈ ಕೆಲವು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ಈ ಮುಂದಿನ ಶ್ಲೋಕಗಳಲ್ಲಿ ಸ್ಫುಟ ಮುದ್ಯಂತಮಿವ ಜ್ಯುನಾಥ ಮನ್ಯಂ, ಹೊಸ ಸೂರ್ಯನಂತೆ ಆಚಾರ್ಯರು ಕಂಗೊಳಿಸ್ತಾ ಇದ್ರು. ಆ ಸೂರ್ಯನ ಕಡೆ ನಾವು ನೋಡಿದರೆ ಸೂರ್ಯನ ಸ್ವರೂಪ ಇಂಥದ್ದೇ ಅಂತ ಯಾರಿಗೂ ಕೂಡ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಮಿತ್ತ ಮಿತೀಕ್ಷಣೈ ನರಾಣಾಂ ಅಪರಿಚ್ಛೇದ್ಯ ಮಹಿಷ್ಠಧಾಮ ರೂಪಂ. ಅದರಂತೆ ಆಚಾರ್ಯರ ಸ್ವರೂಪ, ಅವರ ವ್ಯಕ್ತಿತ್ವವನ್ನು ಪೂರ್ಣವಾಗಿ ಅಳೆಯೋದು ಸಾಧ್ಯವಿಲ್ಲ. ಸೂರ್ಯನು ಕೂಡ ಭೂಮಿಯನ್ನು ಬೆಳಗಿಸಲಿಕ್ಕಾಗಿ ಬಂದವನು, ಆಚಾರ್ಯರು ಕೂಡ ಭೂಮಿಯನ್ನು ಪಾವನಗೊಳಿಸಲಿಕ್ಕಾಗಿ ಬಂದವರು. ಅಶನೈಹಿ ಶನಕೈರಿವಾವೃಜಂತಂ ಯುವ ಸಿಂಹ ಪ್ರಬರ ಪ್ರಗಲ್ಭಯಾನಂ. ಆಚಾರ್ಯರು ವೇಗವಾಗಿ ನಡೆದು ಬರ್ತಾ ಇದ್ರು. ವೇಗವಾಗಿ ನಡೆದು ಬರ್ತಿದ್ರು ಕೂಡ ಅವರ ನಡಿಗೆಯನ್ನು ನೋಡಿದರೆ ಅಂತ ತೀವ್ರವಾದಂಥ ಧಾವಂತ ಅವಸರ, ಅನವಶ್ಯಕವಾದ ಅವಸರ ಏನೂ ಅಲ್ಲಿ ಕಾಣ್ತಿರ್ಲಿಲ್ಲ. ಒಂದು ಗಾಂಭೀರ್ಯ ಇತ್ತು, ಆದರೂ ವೇಗವಾಗಿ ನಡೆದು ಬರ್ತಾ ಇದ್ರು. ಪ್ರಾಯದ ಸಿಂಹ ಮುದಿಸಿಂಹ ಅಲ್ಲ, ತೀರಾ ಮರಿ ಸಿಂಹವೂ ಅಲ್ಲ, ವಯಸ್ಸಿಗೆ ಬಂದಂಥ ಸಿಂಹದಂತೆ ಗಂಭೀರವಾಗಿ ನಡೆದು ಬರ್ತಾ ಇದ್ರು. ಕೈ ತಲ, ಕಾಲ್ತಲ ಇವೆಲ್ಲ ಕೆಂಪಾಗಿತ್ತು. ಅವರ ಪಾದಸ್ಪರ್ಶದಿಂದ ಭೂಮಿಯನ್ನು ಅಲಂಕರಿಸಿದ್ರು. ಅವರ ಆಚಾರ್ಯರ ಮುಖ, ಕೆನ್ನೆ, ತುಟಿ ಇವುಗಳ ಕಾಂತಿ ಅಂಥದ್ದಾಗಿತ್ತು. ಕೆಂಬಣ್ಣದ ಕಾಂತಿ ಅಂದರೆ ನಿರ್ಜಿತ ಪದ್ಮರಾಗಮಣಿ ಏನಿದೆ, ಪದ್ಮರಾಗಮಣಿಯನ್ನು ಮೀರಿಸಿದಂಥ ಕಾಂತಿ ಅದು. ವರಕೂರ್ಮ ಪ್ರಪದಂ, ಈ ಪಾದದ ಮುಂಭಾಗ, ಪಾದದ ಮೇಲ್ಭಾಗ, ಬೆರಳುಗಳೆಲ್ಲ ಇರ್ತಾವಲ್ಲ, ಆ ಬೆರಳನ್ನು ದಾಟಿ ಅದರ ಮೇಲ್ಭಾಗ ಏನಿರ್ತದೆ ಪ್ರಪದ ಅಂತ ಕರೀತಾರೆ. ಅದು ತುಂಬಿಕೊಂಡಿರಬೇಕು. ಕೂರ್ಮದ ಆನೆಯ ಬೆನ್ನು ಹೇಗೆ ಉಬ್ಬಿಕೊಂಡಿರ್ತದೋ ಹಾಗೆ ಪಾದವು ಕೂಡ ಉಬ್ಬಿಕೊಂಡಿರಬೇಕು. ಅದಕ್ಕೊಂದು ಶೋಭೆ ಅದು. ನಿಗೂಢ ಗುಲ್ಫಂ, ಕಾಲುಗಳ ಗಂಟುಗಳು ಇರ್ತಾವಲ್ಲ, ಆ ಕಡೆ ಈ ಕಡೆ ಎರಡು ಗಂಟುಗಳು, ಅವು ಮನುಷ್ಯನ ಆರೋಗ್ಯ ಪೂರ್ಣವಾಗಿದ್ದರೆ, ಆತನ ಶರೀರ ಮಾಂಸ ಪೂರ್ಣವಾಗಿದ್ದರೆ ಆ ಗಂಟುಗಳು ಕೂಡ ಮುಚ್ಚಿಕೊಂಡಿರ್ತವೆ. ತೀರಾ ಮನುಷ್ಯ ಬಡಕಲಾಗಿದ್ದರೆ ಆ ಎರಡು ಗಂಟುಗಳು ಎದ್ದು ಕಾಣಿಸ್ತವಂತಿರ್ತವೆ. ಅದು ಲಕ್ಷಣ ಅಲ್ಲ. ನಿಗೂಢ ಗುಲ್ಫಂ, ಗುಲ್ಫ ಅಂತನ್ನೋದು ಮುಚ್ಚಿಕೊಂಡಿರಬೇಕು. ಸುರವರ್ಯ ಕರಾಗ್ರ ಸೇವೆ ಜಂಘಂ, ದೊಡ್ಡ ದೊಡ್ಡ ದೇವತೆಗಳು ಕೂಡ ಆಚಾರ್ಯರ ಪಾದಗಳಿಗೆ ನಮಸ್ಕಾರ ಮಾಡುವಾಗ ಅವರ ಮೊಣಕಾಲುಗಳನ್ನು ಸ್ಪರ್ಶ ಮಾಡ್ತಾರೆ. ದ್ವಿರೋದೋದಾರ ಕರೋಪ ಮೋರು ಯುಗ್ಮಂ, ಎರಡು ತೋಳುಗಳು, ಆಚಾರ್ಯರ ತೋಳು ಆನೆಯ ಸೊಂಡಿಲಿನಂತೆ ಇಳಿಬಿದ್ದ ತೋಳುಗಳು. ಆಚಾರ್ಯರು ತಮ್ಮ ಸೊಂಟಕ್ಕೆ ನವ ಕೌಶೇಯ ವಿಶೇಷ ಭಾಷ್ಯವಸ್ತ್ರ ಹುಟ್ಟಿದ್ದಾರೆ. ಭಾಷ್ಯವಸ್ತ್ರನ ಅಂತರವಸ್ತ್ರವಾಗಿ ಯತಿಯಾದ್ರಿಂದ ಕೌಪಿಯನ್ನು ಹುಟ್ಟಿದ್ದಾರೆ. ಅದನ್ನ ಇಲ್ಲೇನು ಹೇಳಲಿಲ್ಲ. ಹೊರಗಿನ ವಸ್ತ್ರ ಯಾವುದು ಅಂದರೆ ಕೌಶೇಯ. ಕೋಶ ಅಂದರೆ ಗೂಡಿನಿಂದ ತಯಾರಾಗುವಂಥ ವಸ್ತ್ರ ಅಂದರೆ ರೇಷ್ಮೆ ವಸ್ತ್ರವನ್ನು ಅವರು ಧಾರಣೆ ಮಾಡಿದ್ರು. ನವಕೌಶೇಯ ಅದು ಎಂಥದ್ದು? ಹೊಳೆಯುವಂಥ ವಸ್ತ್ರವನ್ನು ಧಾರಣೆ ಮಾಡಿದ್ರು. ಅವರ ಹೊಟ್ಟೆ, ಆಮೇಲೆ ಕುತ್ತಿಗೆ ಮತ್ತೆ ಹಣೆ, ಈ ಮೂರು ಕಡೆ ಮೂರು ರೇಖೆಗಳು ಇದ್ರೆ, ಮೂರು ರೇಖೆಗಳು ಈ ಮೂರು ಜಾಗದಲ್ಲಿದ್ದರೆ, ಹಣೆಯ ಮೇಲೆ, ಕುತ್ತಿಗೆಯ ಮೇಲೆ ಮತ್ತು ಹೊಟ್ಟೆ ಮೇಲೆ, ಅದು ಲಕ್ಷಣ ಅಂತ ಹೇಳ್ತಾರೆ. ಅಂಥ ಲಕ್ಷಣಗಳಿಂದ ಕೂಡಿದವರು ಆಚಾರ್ಯರು. ಪ್ರಕಟೇನ ಶೋಭಮಾನಂ ಮೃದು ಸೂಕ್ಷ್ಮ ಘನಾರುಣಾವಿಕಾಚ್ಛ ಪ್ರಕಟ ಪ್ರಾವರಣೇನ ಭಾಸಮಾನಂ ಅತಿನೂತನ ತಿಗ್ಮ ಭಾನುಭಾಸಾಂ ನಿಕರೇಣೇವ ಸುವರ್ಣ ಸಾನುಮಂತಂ. ಕೆಳಗೆ ರೇಷ್ಮೆ ವಸ್ತ್ರ ಹುಟ್ಟಿದ್ದಾರೆ, ಮೇಲೆ ಹೊದ್ಕೊಂಡಿದ್ದಾರೆ, ಇದು ಉಣ್ಣೆಯ ವಸ್ತ್ರವನ್ನು ಹೊತ್ತಿದ್ದಾರೆ ಮೇಲೆ. ಅದೆಂಥದ್ದು ಅಂದರೆ
ಅತ್ಯಂತ ಸೂಕ್ಷ್ಮವಾದದ್ದು, ಬಹಳ ಬೆಲೆ ಬಾಳುವಂತಹ ಒಂದು ಉಣ್ಣೆಯ ವಸ್ತ್ರ ಅದು. ಅರುಣ ಆವಿಕಾಚ್ಛ, ಅರುಣ ಅಂದ್ರೆ ಕೆಂಬಣ್ಣ. ಕೆಂಬಣ್ಣದ ಸನ್ಯಾಸಿ ಆದ್ರಿಂದ ಕೆಳಗೆ ಮೇಲೆ ಅವರೆಲ್ಲ ಉಡುವುದು ಕೂಡ ಆ ಕಾವ್ಯ ವಸ್ತ್ರವೇ ಆಗಿರ್ಬೇಕಲ್ಲ. ಅಂಥದ್ದೊಂದು ಆವಿಕ ಅಂತಂದ್ರೆ ಈ ಕುರಿಯ ಉಣ್ಣೆ, ಆ ಉಣ್ಣೆಯಿಂದ ರಚಿತವಾದಂತಹ ಒಂದು ಶಾಲು, ಅದನ್ನು ಹೊತ್ಕೊಂಡಿದ್ದಾರೆ. ಆಚಾರ್ಯರ ಮೈಬಣ್ಣವು ಕೂಡ ಹೊಂಬಣ್ಣದ್ದು. ಅವರು ಧಾರಣೆ ಮಾಡಿದಂತಹ ಬಾಹ್ಯ ವಸ್ತ್ರ, ಕೆಳಗೆ ಹುಟ್ಟಂತಹ ರೇಷ್ಮೆ ವಸ್ತ್ರ, ಮೇಲೆ ಹೊದ್ದಂಥ ಉಣ್ಣೆಯ ವಸ್ತ್ರ, ಅವು ಕಾವ್ಯ ಬಣ್ಣದ್ದು. ಅದನ್ನೆಲ್ಲ ನೋಡಿದ್ರೆ ಹೇಗಿದೆ ಅಂತಂದ್ರೆ, ಸುವರ್ಣ ಸಾನು, ಬಂಗಾರದ ಮೇರು ಪರ್ವತ ಇದೆಯಲ್ಲ, ಅದಕ್ಕೆ ರತ್ನ ಸಾನು, ಸ್ವರ್ಣ ಪರ್ವತ ಅಂತ ಹೀಗೆಲ್ಲ ಕರೀತಾರೆ ಆ ಮೇರು ಪರ್ವತವನ್ನು. ಆ ಮೇರು ಪರ್ವತವೇ ಬಂಗಾರದ್ದು, ಅದರ ಕಾಂತಿಯೇ ಅಂಥ ಅದ್ಭುತವಾದ ಕಾಂತಿ. ಅದರ ಮೇಲೆ ಸೂರ್ಯನ ಬೆಳಕು ಬಿದ್ದರೆ ಅದು ಹೇಗೆ ಹೊಳಿಬೇಕೋ ಹಾಗೆ ಆಚಾರ್ಯರು ಧರಿಸಿದ ವಸ್ತ್ರಗಳು ಸೂರ್ಯನ ಕಾಂತಿಯಂತೆ ಹೊಳಿತಾ ಇವೆ. ಆಚಾರ್ಯರ ಮೈಬಣ್ಣ ಆ ಮೇರು ಪರ್ವತದ ಕಾಂತಿಯಂತೆ ಕಂಡು ಬರ್ತಿದೆ. ಪೃಥುವಕ್ಷಸಂ, ವಿಶಾಲವಾದ ಎದೆ, ಎತ್ತರವಾದ ಹೆಗಲು, ಎರಡು ತೋಳುಗಳು, ವೃತ್ತಾಕಾರದ ತೋಳುಗಳು, ಪರಮಾರುಣ ಪಾಣಿಪಲ್ಲವಾಂತಹ ಸ್ಫುರಿತೋರ್ಧ್ವಧ್ವಜ ಲಾಂಛನಾದಿಮಂತಂ. ಕೈ ಅಂಗೈ ತುಂಬ ಕೆಂಪಾಗಿದೆ, ಅದರೊಳಗೆ ಧ್ವಜ ಮೊದಲಾದ ಲಾಂಛನಗಳಿವೆ. ಇವೆಲ್ಲ ಚಕ್ರವರ್ತಿಗಳಿಗೆ, ದೊಡ್ಡ ದೊಡ್ಡ ಮಹಾಪುರುಷರಿಗೆ ಇರಬೇಕಾದಂಥ ಕೆಲವು ಲಕ್ಷಣಗಳು. ಚಕ್ರ, ಶಂಖ, ಧ್ವಜ, ವಜ್ರ ಇವೆಲ್ಲ ಚಿಹ್ನೆಗಳು ಅಲ್ಲಿರ್ತವೆ. ಅಂಥ ಚಿಹ್ನೆಗಳಿಂದ ಕೂಡಿದವರು ಆಚಾರ್ಯರು. ಪರಿಪೂರ್ಣ ಶಶಾಂಕ ಬಿಂಬ ಶಂಕಾ ವಿಷಯಂ ಪ್ರಾಕ್ ಸಹಸಾವಲೋಕನೇನ ಅಕಲಂಕತೆಯ ಪರಂ ವಿವಿಕ್ತಂ ವದನಂ ಬಿಭ್ರತ ಮಧ್ಯ ವಿಭ್ರಮಾಬ್ಧಿಂ. ದೂರದಿಂದ ನೋಡಿದರೆ ಪೂರ್ಣ ಚಂದ್ರನಂತೆ ಆಚಾರ್ಯರ ಮುಖ ಕಾಣಿಸ್ತದೆ. ಆದರೆ ಪೂರ್ಣ ಚಂದ್ರನಲ್ಲಿಯೂ ಕೂಡ, ಹುಣ್ಣಿಮೆಯ ಚಂದ್ರನಲ್ಲೂ ಒಂದು ಕಳಂಕ ಇರ್ತದೆ. ಆಚಾರ್ಯರ ಸಮೀಪಕ್ಕೆ ಬಂದು ನೋಡಿದರೆ ಆ ಕಳಂಕ ಇಲ್ಲ. ಆದ್ದರಿಂದ ದೂರದಿಂದ ನೋಡಲಿಕ್ಕೆ ಚಂದ್ರಬಿಂಬ, ಸಮೀಪಕ್ಕೆ ಬಂದು ನೋಡಿದರೆ ಇದೊಂದು ಬೇರೆ, ಆ ಚಂದ್ರಬಿಂಬ ಇದಲ್ಲ, ಅದಕ್ಕಿಂತ ಹೆಚ್ಚಿನದ್ದಿದು ಅಂತ ಜನರಿಗೆ ಅನಿಸುವಂಥ ಸೊಬಗು ಅವರ ಮುಖದಲ್ಲಿ. ಅತಿಭಾಸುರ ಮಂದರಾಸ ರಾಜನ್, ಮುಖದ ಮೇಲೆ ಮುಗುಳ್ನಗೆ ಇದೆ. ಅವರು ನಕ್ಕಾಗ ಮಲ್ಲಿಗೆಯ ಮೊಗ್ಗಿನಂಥ ಅವರ ಹಲ್ಲುಗಳು ಹೊರಗೆ ಕಾಣ್ತಾ ಇವೆ. ಶುಭಾರುಣೋಷ್ಠಂ, ಕೆಂಬಣ್ಣದ ತುಟಿ ಇದ್ದವರು. ಕಮಲಾಯತ ಲೋಚನಾವಲೋಕೈ ಅಪಿ ಲೋಕಾನ್ ಸಕಲಾನ್ ಪ್ರಹರ್ಷಯಂತಂ. ತಮ್ಮ ಕಣ್ಣಿನ ನೋಟದ ಮೂಲಕ ಅವರು ಇಡೀ ಜಗತ್ತನ್ನೆಲ್ಲವನ್ನು ಕೂಡ ಸಂತೋಷಪಡಿಸ್ತಾ ಇದ್ದಾರೆ. ಇಲ್ಲಿ ನವಕುಂದಾಭರದಂ, ಆಚಾರ್ಯರ ಹಲ್ಲುಗಳು ಹೊಸ ಮಲ್ಲಿಗೆಯ ಮೊಗ್ಗಿನಂತೆ ಕಾಣ್ತಾ ಇವೆ ಅಂತ ಬಂತಲ್ಲ, ಕುಂದ ಅಂತ ಬಂತು. ಕುಂದ ಅಂದ್ರೆ ಕೋಲು ಮಲ್ಲಿಗೆ ಅಂತ ಒಂದು ಕಡೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಮಲ್ಲಿಗೆಯದೇ ಬೇರೆ ಬೇರೆ ಪ್ರಭೇದಗಳಿವೆ. ಕುಂದ ಅಂದ್ರೆ ಕೋಲು ಮಲ್ಲಿಗೆ, ಮಾಧ್ಯ ಕುಂದ ಕುರುಂಟಕ ಅಂತ ಹೀಗೆ ಹೇಳ್ತಾರೆ. ಅತಿಭಾಸುರ ಕರ್ಣಭಾಸಿತ ಶ್ರೀ ತುಳಸಿ ಗುಚ್ಛ ಮತುಚ್ಛ ಕಾಂತಿಗಂಡಂ. ಬೆಳಗ್ಗೆ ಸ್ನಾನ ಅನ್ನಕ್ಕೆಲ್ಲ ಮುಗಿಸಿ ಬಂದವರಾದ್ದರಿಂದ ಆ ಕಿವಿಯಲ್ಲಿ ಒಂದು ತುಳಸಿಯ ದಳವನ್ನು ಇಟ್ಕೊಂಡಿದ್ದಾರೆ. ಆ ತುಳಸಿಯ ಒಂದು ದಳ ಅವರ ಕಿವಿಯನ್ನು ಶೋಭಿಸಿದೆ. ಭುವನತ್ರಯ ಭೂತ್ಯ ಭೂತಿಧಾನೆ ಚತುರಭ್ರೂ ವರವಿಭ್ರಮಂ ಸುಮೌಲಿಂ. ಆಚಾರ್ಯರು ಕಣ್ಣೋಟವನ್ನು ಆ ಕಡೆ ಈ ಕಡೆ ಬೀರ್ತಿದ್ದಾರೆ. ಅವರು ಹುಬ್ಬು ಅದು ಹೇಗಿದೆ, ಆ ಹುಬ್ಬಿನ ಲೀಲೆ ಅಂತದ್ದು, ಶಕ್ತಿ ಅಂತದ್ದು ಅಂತಂದ್ರೆ, ಮೂರು ಜಗತ್ತಿಗೂ ಕೂಡ ಸೃಷ್ಟಿ ಸ್ಥಿತಿ ಸಂಹಾರ ಮೊದಲಾದವುಗಳನ್ನೆಲ್ಲ ಮಾಡಬಲ್ಲಂಥ ಹುಬ್ಬಿನ ಕುಣಿತ ಅದು. ಅವ್ರು ಹೆಚ್ಚಾಗಿ ಮಾಡಬೇಕಾಗಿಲ್ಲ, ತಮ್ಮ ಕೈಯಿಂದ ಆ ಪ್ರದೇಶಕ್ಕೆ ಹೋಗಿ ಸೃಷ್ಟಿ ಸ್ಥಿತಿ ಮೊದಲಾದವುಗಳನ್ನೆಲ್ಲ ಅವ್ರು ಕಷ್ಟಪಟ್ಟು ಮಾಡಬೇಕಾಗಿಲ್ಲ. ನಿಂತಲ್ಲಿಂದಲೇ ಒಂದು ಹುಬ್ಬಿನ ಕೊಂಕು ಅವರು ತೋರಿಸಿದ್ರೆ ಸಾಕು, ಜಗತ್ತಿನ ಸೃಷ್ಟಿ ಮತ್ತು ಅದರ ಲಯ, ಅದರ ಪಾಲನೆ ಎಲ್ಲವೂ ಕೂಡ ಆಗ್ತದೆ. ಸಕಲಾವಯವಾನ್ ಸ್ಫುಟಂ ವಿಮಾನಾಹ ಪ್ರತಿಮಾ ಲಕ್ಷಣ ದರ್ಶನಾಯ ಲಕ್ಷಣಾಯ ಲಕ್ಷ್ಯಂ ಚತುರಾ ವಿದಧುರ್ ಯದೀಯ ಗಾತ್ರಂ ಸ ಸುಲಕ್ಷ್ಮೀತ್ಯಧುನಾ ನಿಗದ್ಯತೇನೋ.
ಕೆಲವರು ವಿದ್ವಾಂಸರು ಕೂಡ ಆಚಾರ್ಯರು ನೋಡ್ಲಿಕ್ಕೆ ಬಂದಿದ್ರಲ್ಲ, ಅವರು ಬೇರೆ ಬೇರೆ ಶಾಸ್ತ್ರಗಳನ್ನೆಲ್ಲ ಓದಿ ಬಲ್ಲವರು. ಅವ್ರಿಗೇನು ಅನಿಸಿತು ಅಂದರೆ, ದೇವಾಲಯದಲ್ಲಿ ಒಂದು ಪ್ರತಿಮೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಲಕ್ಷಣಗಳನ್ನು ಕೆಲವು ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಕೇವಲ ಪುಸ್ತಕ ಓದಿದರೆ ಆ ಲಕ್ಷಣಗಳನ್ನೆಲ್ಲ ಮನವರಿಕೆ ಆಗೋದಿಲ್ಲ. ಅಂಥದ್ದೆಲ್ಲ ಪೂರ್ಣ ಲಕ್ಷಣಗಳನ್ನು ಒಳಗೊಂಡಂಥ ಯಾವುದಾದೊಂದು ಮಾಡೆಲ್ ಇದ್ದರೆ ತೋರಿಸ್ರಿ ಅಂತ ಯಾರು ಕೇಳಿದರೆ ಬೇರೆ ಮಾಡೆಲ್ ತೋರಿಸ್ಬೇಕಾಗಿಲ್ಲ, ಬೇರೆ ಮಾದರಿ ಬೇಕಿಲ್ಲ. ಆಚಾರ್ಯರ ಶರೀರವೇ ಅಂಥದ್ದೊಂದು ಅದ್ಭುತವಾದಂಥ ಮಾದರಿ. ಪ್ರತಿಮಾದ ಲಕ್ಷಣಗಳನ್ನು ತೋರಿಸಲಿಕ್ಕೆ ಒಂದು ಲಕ್ಷ್ಯ, ಇದು ಮಾದರಿ. ಇದು ಚತುರಾಹ ವಿದ್ವಾಂಸರಾದವರು, ಪ್ರತಿಮಾ ಶಿಲ್ಪಶಾಸ್ತ್ರವನ್ನೆಲ್ಲ ಬಲ್ಲವರು ಆಚಾರ್ಯರ ಶರೀರವನ್ನೇ ತೋರಿಸಬಲ್ಲವರಾಗಿದ್ದರು. ಅಧುನಾ ನಿಗದ್ಯತೇನೋ, ಇದೊಂದು ಈ ಸನ್ಯಾಸಿಯಾದಂಥ ಈ ಒಂದು ಅವತಾರದಲ್ಲಿ ಸಕಲ ಲಕ್ಷಣ ಪೂರ್ಣವಾದಂಥ ಅವತಾರ ಅಲ್ಲ ಅವ್ರದ್ದು. ಹಿಂದೆ ಭೀಮನಾಗಿದ್ದಾಗಲೂ, ಮೊದಲು ಹನುಮನಾಗಿದ್ದಾಗಲೂ, ಮೂಲ ರೂಪದ ಮುಖ್ಯ ಪ್ರಾಣನ ರೂಪದಲ್ಲಿಯೂ ಎಲ್ಲ ಲಕ್ಷಣಗಳನ್ನು ಒಳಗೊಂಡ ರೂಪವೇ ಅದು. ಈಗ ಮಾತ್ರ ಅಲ್ಲೇ ಅಲ್ಲ, ಮೂಲ ರೂಪದಲ್ಲಿಯೂ ಉಳಿದ ಎಲ್ಲ ಅವತಾರಗಳಲ್ಲಿಯೂ ಇಂಥ ಅವತಾರಗಳನ್ನು, ಇಂಥ ಲಕ್ಷಣಗಳನ್ನು ಒಳಗೊಂಡಂಥ ಸುಂದರವಾದಂಥ ರೂಪ ಅದು. ಅಷ್ಟು ಅದ್ಭುತವಾದಂಥ ಒಂದು ಶರೀರ ಸೌಂದರ್ಯ ಆಚಾರ್ಯರಿಗಿತ್ತು. ಜನ ಅದನ್ನು ನೋಡಿ ಸಂತೋಷಪಟ್ಟರು ಅನ್ನುವಲ್ಲಿಗೆ ಈ 13ನೇ ಸರ್ಗದ 36ನೇ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಒಟ್ಟು 23 ಶ್ಲೋಕಗಳನ್ನು ಇವತ್ತು ಮುಕ್ತಾಯ ಮಾಡಿದಂತಾಯಿತು. ನನಗೆ ಹೆಚ್ಚು ನೋಡ್ಲಿಕ್ಕಾಗಿರಲಿಲ್ಲ ನಿನ್ನೆ, ಆದ್ದರಿಂದ ಈ ಇವತ್ತಿನ ಈ 23 ಶ್ಲೋಕಗಳು ಒಟ್ಟಾರೆ ಈ ಸರ್ಗದ 36ನೇ ಶ್ಲೋಕ, ಅದರೊಂದಿಗೆ ಇವತ್ತಿನ ಈ ಕಥಾಭಾಗ ಸಮಾಪ್ತಿಯನ್ನು ಕಂಡಿದೆ.